ಹಲೋ ಗ್ಯಾಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಇಂಡಿಯಾದ ಮೋಸ್ಟ್ ಕಾಂಟೆಂಟ್ ಬುಕ್ಸ್. ಮಾನವ ಇತಿಹಾಸದಲ್ಲೇ ಕೆಲವು ಪುಸ್ತಕಗಳು ತಮ್ಮ ವಿಷಯಕ್ಕಾಗಿ ಅಲ್ಲ, ಅವುಗಳ ಸುತ್ತಮುತ್ತಲಿನ ರಹಸ್ಯಗಳಿಗೆ ಪಾಪಲಾಗಿರ್ತವೆ. ಫ್ರೆಂಡ್ಸ್, ಇವತ್ತು ನಿಮಗೆ 2 ಬುಕ್ ಸ್ಟೋರಿ ಹೇಳ್ತೀನಿ. ಫುಲ್ಲು ಡಾರ್ಕೆಸ್ಟ್, ಭಯಾನಕ ಆಗಿದ್ದಾವೆ. ವಿಡಿಯೋನ ಕೊನೆ ತನಕ ನೋಡಿ, ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಮೊದಲನೇ ಬಂದು ಕೋಡೆಕ್ಸ್ ಗೀಗಸ್. ಇದನ್ನು ಡೆವಿಲ್ಸ್ ಬೈಬಲ್ಸ್ ಎಂದು ಹೇಳ್ತಾರೆ. ಇದು 13ನೇ ಶತಮಾನದಲ್ಲಿ ರಚಿಸಲಾದ ಒಂದು ನಿಜವಾದ ಅತ್ಯಂತ ದೊಡ್ಡ ಮಧ್ಯಯುಗದ ಹಸ್ತಪ್ರತಿ. ಇದರ ತೂಕ ಸುಮಾರು 75 ಕಿಲೋಗ್ರಾಂ ಇರುತ್ತೆ. ಒಬ್ಬ ವ್ಯಕ್ತಿಗೆ ಈ ಪುಸ್ತಕನ ಎತ್ತಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಎತ್ತಕ್ಕಾಗ್ತಿರ್ಲಿಲ್ಲ, ಅಷ್ಟು ಭಾರ ಇರುತ್ತಂತೆ ಈ ಬುಕ್ಕು. ಒಬ್ಬ ಸನ್ಯಾಸಿದ್ದ, ಅವನ ಪ್ರತಿಜ್ಞೆಗಳನ್ನು ಉಲ್ಲಂಘಿಸಿದ್ದರಿಂದ ಈ ಕಠಿಣ ಶಿಕ್ಷೆಗೆ ಗುರಿಯಾಗ್ತಾನೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಅವನು ಒಂದು ಬುಕ್ಕನ್ನು ಬರೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು ಸವಾಲಾಗ್ತಾನೆ. ಒಂದೇ ರಾತ್ರಿಲಿ ಇಡೀ ಮಾನವನ ಜ್ಞಾನದ ಪುಸ್ತಕವನ್ನು ಬರೆದು ಮುಗಿಸ್ತೀನಿ ಅಂತ ವಾಗ್ದಾನ ಮಾಡ್ತಾನೆ. ಆದ್ರೆ ಆ ಪುಸ್ತಕವನ್ನು ಒಂದೇ ರಾತ್ರಿಯಲ್ಲಿ ಬರೆಯಕ್ಕಾಗಲ್ಬಿಟ್ಟು ಅವನು ಸೈತನೊಂದಿಗೆ ಒಪ್ಪಂದ ಮಾಡ್ಕೊಳ್ತಾನೆ. ಅವನು ಆ ರಾತ್ರಿಯೆಲ್ಲ ಆ ಸೈತನೊಂದಿಗೆ ಸಹಾಯ ತಗೊಂಡು ಆ ಪುಸ್ತಕನ ಬೆಳಗ್ಗೆ ಅಷ್ಟಕ್ಕೆ ಬರೀತಾನೆ. ಬಟ್ ಆ ಬೆಳಗ್ಗೆ ಆ ಪುಸ್ತಕ ನೋಡಿದಾಗ ಅಲ್ಲಿ ಆ ಸೈತಾನನ ಚಿತ್ರ ಇರುತ್ತೆ. ಆ ಚಿತ್ರ ಇದೆ. ಬಟ್ ಕೆಲವರು ಹೇಳ್ತಾರೆ ಇದು ಒಬ್ಬ ಅಂತೂ ಬರೆಯಕ್ ಸಾಧ್ಯ ಇಲ್ಲ ಅಂತ. ಬಟ್ ಅವನು ಸೈತಾನೊಂದಿಗೆ ಒಪ್ಪಂದ ಮಾಡ್ಕೊಂಡಿಂದ ಈ ರಾತ್ರಿಯಲ್ಲೇ ಬರೆದು ಮುಗಿಸ್ತಾನೆ. ಈ ಪುಸ್ತಕ ಈಗಲೂ ಗ್ರಂಥಾಲಯದಲ್ಲಿ ಸುರಕ್ಷಿತವಾಗಿದೆ. ದ ನೆಕ್ಸ್ಟ್ ಬುಕ್, ವಾಯ್ನಿಚ್ ಮನುಸ್ಕ್ರಿಪ್ಟ್, ದ ರಿಯಲ್ ಮಧ್ಯಯುಗದ ಹಸ್ತಪ್ರತಿ. ಆದ್ರೆ ಇದರಲ್ಲಿ ಬರ್ದಿದ್ದಂತ ಅಕ್ಷರಗಳು ಯಾರಿಗೂ ಅರ್ಥ ಆಗ್ತಿರಲಿಲ್ಲ. ಬಟ್ ಅದರೊಳಗಡೆ ವಿಚಿತ್ರವಾದ ಚಿತ್ರಗಳು ಮತ್ತೆ ಅಕ್ಷರಗಳು ಇರ್ತಿದ್ವು. ಇದನ್ನ ಯಾರ ಕೈಲೂ ಓದಕ್ ಆಗ್ತಿರ್ಲಿಲ್ಲ. ಆದ್ರೆ ತುಂಬಾ ಶತಮಾನಗಳಿಂದಲೂ ಈ ಪುಸ್ತಕವನ್ನು ಫೋಟೋಗ್ರಾಫರ್ಸ್ ಮತ್ತು ತಂತ್ರಜ್ಞರು, ಸಂಶೋಧಕರು ಯಾರೇ ಆಗಲಿ ಸರಿ ಇದನ್ನ ಓದೋಕ್ಕಾಗ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಈ ಬುಕ್ ಫುಲ್ಲು ಅವ್ರಿಗೆ ಎಷ್ಟೇ ಸಂಶೋಧನೆ ಮಾಡಿದ್ರು ಅವ್ರಿಗೆ ಅರ್ಥ ಆಗ್ತಿಲ್ಲ. ಆ ತರ ಇರ್ತಿತ್ತು ಆ ಚಿತ್ರ, ಅದರಲ್ಲಿ ಬರ್ದಂತ ಅಕ್ಷರ, ಇದ್ಯಾರಿಗೂ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತಿಗೂ ಕೂಡ ಆ ಪುಸ್ತಕನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಜನ ಹೋಗ್ತಾ ಇರ್ತಾರೆ. ಬಟ್ ಯಾರಿಗೂ ಅರ್ಥ ಆಗಲ್ಲ. ದ ಬುಕ್ ಆಫ್ ಸಯೋಗ. ಇದು 16ನೇ ಶತಮಾನದಲ್ಲಿ ನಿಜವಾದ ಗ್ರಂಥ. ಇಂಗ್ಲೆಂಡ್ನ ಒಬ್ಬ ಪ್ರಸಿದ್ಧವಾದ ವಿದ್ವಾಂಸ ಜೋತಿ, ಇವರಿಗೆ ಈ ಪುಸ್ತಕದ ಮೇಲೆ ಫುಲ್ ಇಂಟ್ರೆಸ್ಟ್ ಇರುತ್ತೆ. ಇದರಲ್ಲಿ ಕೆಲವು ಭಾಗಗಳು ಗೂಢಲಿಪಿಯಲ್ಲಿ ಇರ್ತವೆ. ಆದ್ದರಿಂದ ಪುಸ್ತಕವನ್ನು ಸುತ್ತ ಹಲವು ರಹಸ್ಯಗಳು ಹಂಚಿಕೊಂಡಿದ್ದಾರೆ. ದ ಫೈನಲ್ ಬುಕ್ ಈಸ್ ಗ್ರ್ಯಾಂಡ್ ಗ್ರಿಮೋಯಿಯರ್. ಸೊ ಈ ಬುಕ್ನ ಸಾಮಾನ್ಯವಾಗಿ ದ ರೆಡ್ ಡ್ರ್ಯಾಗನ್ ಎಂದು ಕರೀತಾರೆ. ಸೊ ಈ ಬುಕ್ಕನ್ನು ಸಾಮಾನ್ಯವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಅವರ ಆತ್ಮದಂತೆ ಮಾತಾಡೋದಕ್ಕಾಗಲಿ ಮತ್ತೆ ಅವರು ಏನೋ ಅಂದ್ಕೊಂಡಿರೋ ಕೆಲಸ ಆಗಬೇಕಾದ್ರೆ ಈ ಬುಕ್ನ ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇರ್ತಾರೆ. ಈ ಬುಕ್ಕಲ್ಲಿ ತುಂಬಾ ಅದೇ ತರ ವಿಷಯಗಳಿವೆ. ಈ ಪುಸ್ತಕದಲ್ಲಿ ಮೂಲ ಮತ್ತು ಪ್ರಮುಖ ವಿಷಯಗಳಿವೆ. ಇದರ ಬಗ್ಗೆ ವಿವಾದಗಳು ಆಗಿದ್ದಾವೆ. ಇದನ್ನು ವೈಟಿಕ್ಯಾನ್ನಲ್ಲಿ ಲಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಸುಮಾರು ಜನ ಹೇಳ್ತಾರೆ. ಆದ್ರೆ ಈ ಪುಸ್ತಕಗಳು ಸುತ್ತಲಿನ ಸೈತಾನ್ ಮತ್ತು ಶಾಪ ಅಥವಾ ಅಲೌಕಿಕ ಶಕ್ತಿಗಳ ಕುರಿತು ಹೆಚ್ಚಿನ ಸ್ಟೋರಿಗೆ ಜನಪ್ರಿಯ ದಂತಕಥೆಗಳು ಅಥವಾ ದೃಢೀಕರಿಸಿದ ಹೇಳಿಕೆಗಳಾಗಿವೆ. ಸೊ ಫ್ರೆಂಡ್ಸ್, ಈ 3 ಬುಕ್ಕಲ್ಲಿ ನಿಮ್ಗೆ ಯಾವ ಬುಕ್ಕು ಇಂಟ್ರೆಸ್ಟಿಂಗ್ ಅನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಡಾರ್ಕ್ ಫೇಸ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಮುಂದೆ ಬರುವಂತ ವಿಡಿಯೋ ಇದಕ್ಕಿಂತ ಥ್ರಿಲ್ ಆಗಿರ್ತವೆ. ಸೊ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಬಾಯ್.